ದಾಳಿಗಾರ ಯಾಸೀರ್ ತಿರುಗಿಸಿದ್ರು ದಂಡನ್ನ. ಈ ಬಾರಿ ಚೇತನ್ ರಕ್ಷಕ ಆ ಚೆಂಡನ್ನ ತಡೆ ಹಿಡಿದುಕೊಳ್ಳುತ್ತಾ ಇದ್ದಾರೆ ನೋಡಿ. ಬೇಟೆಗಾರರಂತೆ ಬೇಟೆಯಾಡುತ್ತಾ ಇದ್ದಾರೆ. ಇದರೊಂದಿಗೆ ಅನೀಸ್ ಅವರ ಹುದರಿಯನ್ನ ಕಳೆದುಕೊಳ್ಳುತ್ತಾ ಇದೆ ನೋಡಿ. ಕ್ರೀಡಾ ಅಭಿಮಾನಿಗಳೇ, ಪಂದ್ಯ ಇನ್ನೂ ಕೂಡ ಜೀವಂತವಾಗಿದೆ. ಎಸ್, 6 ಚೆಂಡುಗಳ ಆಟ ಬಾಕಿ ಇದೆ. ವಿಜಯಕ್ಕಾಗಿ ಇನ್ನು 7 ಓಟದ ಅವಶ್ಯಕತೆ. ಇದು ಪ್ರಥಮ ಪಂದ್ಯ. ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ರೋಚಕತೆಯ ಪಂದ್ಯಕ್ಕೆ ಸಾಕ್ಷಿಯಾಗುತ್ತಾ ಇದೆ ಪಳ್ಳಿಬೆಟ್ಟು ಕ್ರೀಡಾಂಗಣ. 6 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಬೇಕಾಗಿದೆ 7 ಓಟಗಳು. ಈ ಪ್ರಥಮ ಪಂದ್ಯದ ಸೋಲು ಯಾರಿಗೆ ಎಂಬುದು ಪ್ರಶ್ನಾರ್ಥಕವಾಗ್ತಾ ಇದೆ. ನೂತನ ಕ್ರಮಾಂಕನದಲ್ಲಿ ಶಾಕೀರ್ ರವರನ್ನು ಕರೆತರಲಾಗಿದೆ. ದಾಳಿಗಾರಿಕಾ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಿರತಕ್ಕಂತಹ ಓರ್ವ ಅನುಭವಿ ಆಟಗಾರ ಆಸೀಫ್ ಅವರ ಕೈಯಲ್ಲಿದೆ ಚೆಂಡು. ದಾಂಡುಗಾರಿಕೆಯ ಸ್ಟ್ರೈಕ್ ವಿಭಾಗದಲ್ಲಿ ಕಾಣಸಿಗುತ್ತಾ ಇದ್ದಾರೆ ಶಾಕೀರ್. 6ರ ಮುಂದೆ 7. ಪ್ರಥಮ ಚೆಂಡು ನೋ ಬಾಲ್ ರೂಪದಲ್ಲಿ ಬರ್ತಾ ಇದೆ. ಇದರೊಂದಿಗೆ ಒಂಟಿ ಓಟ ಅದಕ್ಕೆ ಲಭ್ಯವಾಗ್ತಾ ಇದೆ. 1+1 ರೂಪದಲ್ಲಿ 2 ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ ನೋಡಿ. ಯಾವುದೇ ಗಾರ್ಡ್ ಸಮ್ಮತಿಯನ್ನ ಪಡೆದುಕೊಳ್ಳುತ್ತಾ ಇಲ್ಲ ನೋಡಿ. ಇಲ್ಲಿ ಎಸೆತಗಾರ ಆಸೀಫ್ ಅನುಭವ ಇದ್ರೂ ಕೂಡ ಇಲ್ಲಿ ಗಾರ್ಡ್ ಅನ್ನ ಪಡೆದುಕೊಳ್ಳುತ್ತಾ ಇಲ್ಲ. ಇದರೊಂದಿಗೆ 2 ಓಟಗಳು ಉಚಿತವಾಗಿ ಬರ್ತಾ ಇದೆ. ಇನ್ನು ಬೇಕಾಗಿದೆ ವಿಜಯಕ್ಕಾಗಿ 5. ಫ್ರೀ ಹಿಟ್ಟಿನ ಅವಕಾಶವಿದೆ ನೋಡಿ. ಟೈಮ್ ಈಸ್ ಓವರ್. ನಿಗದಿತ ಸಮಯ ಮುಕ್ತಾಯ ಗೊಳ್ಳುತ್ತಾ ಇದೆ. ಇಲ್ಲಿ 5 ಬೇಕಾಗಿದೆ. 6 ಚೆಂಡುಗಳ ಆಟ ಬಾಕಿ ಇದೆ. ಸಮಯದ ಅವಧಿ ಮುಕ್ತಾಯಗೊಂಡಿದೆ. ಓರ್ವ ಚೇತರಕ್ಷಕ 30 ಗಜಗಳ ಒಳಭಾಗಕ್ಕೆ ಪ್ರವೇಶ ಮಾಡಬೇಕಾಗ್ತಾ ಇದೆ. ಇನ್ನು 6 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಬೇಕಾಗಿದೆ 5 ಓಟ. ದಾಂಡುಗಾರಿಕಾ ವಿಭಾಗದಲ್ಲಿ ಸ್ಟ್ರೈಕ್ ವಿಭಾಗವನ್ನು ಪಡ್ಕೊಳ್ತಾ ಇದ್ದಾರೆ ರಮ್ಲಾನ್. ಈ ಬಾರಿ ಮತ್ತೆ ಬಲವಾದ ಹೊಡೆತ. ಇದು ಮುನ್ನುಗ್ಗಿ ಹೊಡೆಯುವ ಪ್ರಯತ್ನ. ಒಂಟಿ ಓಟದ ಬಳಿಕ ದ್ವಿತೀಯ ಓಟಕ್ಕಾಗಿ ಮತ್ತೆ ಕರೆಯನ್ನು ಕೊಡ್ತಾ ಇದ್ದಾರೆ. ಗೂಟಗಳ ಮಧ್ಯೆ ಅವಳಿ ಓಟದ ಯಶಸ್ವಿನ ಓಡಾಟಗಳು ಬರ್ತಾ ಇದೆ ನೋಡಿ. ನಾಜ್ ಫ್ರೆಂಡ್ಸ್ ಪರವಾಗಿ ಮಧ್ಯಮ ಕ್ರಮಾಂಕನದಲ್ಲಿ ಆಗಮಿಸಿದಂತಹ ಆಟಗಾರರು ತಂಡಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡುತ್ತಾ ಇದ್ದಾರೆ. ಇಲ್ಲಿ 2 ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಹೀಗೆ ಬಂದಿದೆ 27. ಇನ್ನು ಬೇಕಾಗಿದೆ 3 ಓಟಗಳು. ಉಳಿದಿರತಕ್ಕಂತಹ 5 ಚೆಂಡುಗಳಾಟ ಬಾಕಿ ಇದೆ. 5 ಚೆಂಡುಗಳಾಟ ಬಾಕಿ ಇದೆ. ಅಲ್ಲಿ ನಾಜ್ ಫ್ರೆಂಡ್ಸ್ ತಂಡದ ಆಟಗಾರರು ಗಮನಿಸಿಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಬೇಡಿ. ತಮಗೆ ನೀಡಿರತಕ್ಕಂತಹ ಆ ಒಂದು ಡಗೌಟ್ ಅಲ್ಲಿ ಕೂತು ಪಂದ್ಯವನ್ನು ವೀಕ್ಷಣೆ ಮಾಡಿ ನೋಡಿ. ವ್ಯವಸ್ಥಾಪಕರು ತಿಳಿಸಿಕೊಡ್ತಾ ಇದ್ದಾರೆ 2 ಓಟವನ್ನು ನಾವು ಕಡಿತಗೊಳಿಸಲಿಕ್ಕಿದ್ದೇವೆ. ನಾಜ್ ಫ್ರೆಂಡ್ಸ್ ತಂಡದ ಆಟಗಾರರು ಗಮನಿಸಿಕೊಳ್ಳಿ. ಎಸ್, ದ್ವಿತೀಯ ಬಾರಿಗೆ ಆಸೀಫ್ ಸುಲಭದ ಚೆಂಡಾಗಿತ್ತು. ಈ ಬಾರಿ ಮತ್ತೆ ಬಲವಾದ ಹೊಡೆತ. ಲಾಂಗ್ ಆನ್ ವಿಭಾಗದಲ್ಲಿದೆ ಚೆಂಡು. ಒಂಟಿಯ ಬಳಿಕ ಅವಳಿಗೆ ಕರೆ ಕೊಡುತ್ತಾ ಇಲ್ಲ, ಬದಲಾಗಿ ಒಂಟಿ ಓಟಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡುತ್ತಾ ಇದೆ. ಇನ್ನುಳಿದಿರತಕ್ಕಂತಹ 4 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಬೇಕಾಗಿದೆ 2 ಓಟ. ಪಂದ್ಯ ಜೀವಂತವಾಗಿದೆ. 1 ಚೆಂಡು ಚುಕ್ಕಿಗೊಂಡ್ರು ಕೂಡ ಮತ್ತೆ ಪಂದ್ಯ ರೋಚಕತೆಯತ್ತ ಸಾಗಿ ಬರಲಿಕ್ಕಿದೆ. ಸುಲಭದ ಚೆಂಡು. ಈ ಬಾರಿ ಬಾಲ್ವಾದ ಹೊಡೆತ. ಸೀಮಾರೇಖೆಯ ಸನಿಹ ಬೌಂಡರಿಗಳೊಂದಿಗೆ ಪಂದ್ಯವನ್ನ ಫಿನಿಶ್ ಮಾಡಿಕೊಳ್ಳುತ್ತಾ ಇದ್ದಾರೆ ಇಲ್ಲಿ ದಾಂಡಿಗ ಶಾಕೀರ್ ಅವರ ದಂಡು ಮುಖೇನವಾಗಿ ಬೌಂಡರಿ ಬರುತ್ತಾ ಇದೆ. ಪ್ರಥಮ ಪಂದ್ಯವನ್ನು ಗೆದ್ದುಕೊಳ್ಳುತ್ತಾ ಇದೆ ನಾಜ್ ಫ್ರೆಂಡ್ಸ್ ಮಳ್ಳೂರು ತಂಡ. ಆರಂಭಿಕ ಪಂದ್ಯವನ್ನು ಗೆದ್ದುಕೊಳ್ಳುತ್ತಾ ಇದ್ರೆ ಪ್ರಥಮ ಪಂದ್ಯದ ಸೋಲನ್ನು ಅನುಭವಿಸಿಕೊಳ್ಳುತ್ತಾ ಇದೆ ಯುನೈಟೆಡ್ ಬ್ರದರ್ಸ್ ಮಳ್ಳೂರು ತಂಡ. ದಯವಿಟ್ಟು ಅಲ್ಲಿ ಇರ್ಫಾನ್ ರವರು ವೇದಿಕೆಯತ್ತ ಬಂದು ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ.